ಕತ್ತಲಿದೆಯೋ ಅಲ್ಲೇ ಎಚ್ಚರದ ಕಣ್ಣು, ಎಲ್ಲಿ ಕ್ರಿಮಿನಲ್ಸ್ ಇರ್ತಾರೋ ಅಲ್ಲೇ ನಮ್ಮ ಕ್ಯಾಮ್ರಾ. ಕ್ರೈಮ್ ಲೋಕದಲ್ಲಿ ಈ ದಿನ ಕೋಲಾಹಲ ಎಬ್ಬಿಸಿದವರು ಯಾರು, ಯಾರ ಹೆಸರಲ್ಲಿದೆ ಇವತ್ತಿನ ವಾರೆಂಟ್? ತುಂಡು ಭೂಮಿ ಅದು ನನಗೆ ಸೇರ್ಬೇಕು ಅನ್ನೋ ಜಿದ್ದು ಎರಡು ಕುಟುಂಬಗಳದ್ದು. 6-7 ವರ್ಷಗಳಿಂದ ಅದಕ್ಕಾಗಿ ಕದನ. ಆದ್ರೆ ಅದೇ ಭೂಮಿ ನೆತ್ತರನ್ನ ಕುಡಿಯುತ್ತೆ ಅಂತ ಊರಿನವರು ಅಂದ್ಕೊಂಡಿರಲಿಲ್ಲ. ಇಳಿ ಸಂಜೆ ಅದೇ ಭೂಮಿಯಲ್ಲಿ ನಡೆದ ಕದನದಲ್ಲಿ ಪ್ರಾಣ ಕಳೆದುಕೊಂಡಿದ್ದು 4 ಸಹೋದರರು. ಏನ್ ನಡೀತು ತೋರಿಸ್ತೀವಿ ನೋಡಿ. ಯಾರನ್ನ ಸಮಾಧಾನ ಪಡಿಸಬೇಕು, ಯಾರಿಗೆ ಸಾಂತ್ವನ ಹೇಳಬೇಕು, ಇಲ್ಲಿ ಇಡೀ ಮನೆಗೆ ನೋವಲ್ಲಿದೆ. ಒಬ್ಬ ತಾಯಿ 4 ಪತ್ನಿಯರು, ಅವರ 12 ಮಕ್ಕಳು ಇನ್ನಿಲ್ಲದಂತೆ ಗೋಳಿಟ್ಟಿದ್ರೆ ಸಂಬಂಧಿಗಳು ಅವರ ಜೊತೆ ಸೇರಿಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಅದರಲ್ಲೂ ಅದೊಬ್ಬಾಕೆ ಬೇಡಿಕೊಂಡ್ರೋ ಬಿಡ್ಲಿಲ್ಲ. ಬಂದಿರ ಶವಗಳ ನಡುವೆಯೇ ನನ್ನ ಗಂಡನನ್ನ ಕೊಂದೇ ಬಿಟ್ರು ಅಂತ ವೇದನೆ ಪಡ್ತಿದ್ದಾಳೆ. ಆಕೆಗೆ ತನ್ನ ಕಣ್ಣೆದುರು ನಡೆದ ಕೃತ್ಯವನ್ನ ಅರಗಿಸಿಕೊಳ್ಳಲಾಗ್ತಿಲ್ಲ. ಆಗಸ್ಟ್ 28 ಶನಿವಾರ ಇಳಿಸಂಜೆ ಹೊತ್ತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಮಧುರಕಂಡಿ ಗ್ರಾಮದಲ್ಲಿ ಇನ್ನೇನೋ ಮಳೆ ಸುರಿಯೋ ಮುನ್ಸೂಚನೆ. ಕತ್ತಲು ಆವರಿಸತೊಡಗಿತ್ತು. ಈ ವೇಳೆ ಜಮಖಂಡಿ ನಗರ ಠಾಣೆ, ಗ್ರಾಮೀಣ ಠಾಣೆ, ಬನಹಟ್ಟಿ, ಮಹಲಿಂಗಾಪುರ ಠಾಣಾ ಪೊಲೀಸರು ಮಧುರಕಂಡಿ ಗ್ರಾಮಕ್ಕೆ ಧಾವಿಸಿ ಹೊರಟಿದ್ದಾರೆ. ಗ್ರಾಮದಲ್ಲಿ ನಡೆದ ಅದೊಂದು ಘಟನೆ ಕೇಳಿ ಬಾಗಲಕೋಟೆ ಪೊಲೀಸರು ದಿಗ್ಭ್ರಾಂತರಾಗಿದ್ರು. ಹೋಗಿ ನೋಡಿದ್ರೆ ಅಲ್ಲೊಂದು ಶೆಡ್ನಂತ ಪ್ರದೇಶದಲ್ಲಿ ಕಾಣಿಸಿದ್ದು 4 ಶವ. ಮಧುರಕಂಡಿ ಗ್ರಾಮದ 45 ವರ್ಷದ ಹನುಮಂತ ಮುದರೆಡ್ಡಿ, 35 ವರ್ಷದ ಮಲ್ಲಪ್ಪ ಮುದರೆಡ್ಡಿ, 37 ವರ್ಷದ ಬಸವರಾಜ, 34 ವರ್ಷದ ಈಶ್ವರ ಅನ್ನೋ 4 ಸಹೋದರರನ್ನ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಲಾಗಿತ್ತು. ಒಂದೇ ಮನೆಯ 4ರನ್ನ ಕಳೆದುಕೊಂಡ ಕುಟುಂಬ ಇನ್ನಿಲ್ಲದಂತೆ ರೋಧಿಸುತ್ತಿತ್ತು. ಮಧುರಕಂಡಿ ಎಂಬ ಒಂದು ಗ್ರಾಮ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತದೆ. ಈ ಗ್ರಾಮದಲ್ಲಿ ಮೊನ್ನೆ ಮುದುರೆಡ್ಡಿ ಕುಟುಂಬದ 4 ಸದಸ್ಯರ ಕೊಲೆ ಆಗಿರ್ತದೆ. ಪೊಲೀಸರು ರಾತ್ರಿಯೇ ಬಾಡಿಯನ್ನ ಜಮಖಂಡಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಮಳೆ ನಡುವೆಯೂ ಕಾರ್ಯಾಚರಣೆ ನಡೆಸಿದ್ದಾರೆ. ಇಡೀ ಗ್ರಾಮದಲ್ಲಿ ಬಂದೋಬಸ್ತ್ ಮಾಡಿದ್ದಾರೆ. ಪೋಸ್ಟ್ ಮಾರ್ಟಂ ಬಳಿಕ ಪೊಲೀಸರ ಸರ್ಪಗಾವಲಿನಲ್ಲಿ ಸಹೋದರರ ಅಂತ್ಯಕ್ರಿಯೆ ನಡೆಸಲಾಗಿದೆ. ಆವತ್ತು ಸ್ಮಶಾನ ಮತ್ತು ಸುತ್ತಮುತ್ತಲ ಸ್ಥಳದಲ್ಲೆಲ್ಲ ಜನಜಂಗುಳಿ. ಯಾರು ಹೀಗೆ ಈ 4 ಸಹೋದರರನ್ನ ಬರ್ಬರವಾಗಿ ಕೊಂದವರು? ಅದಕ್ಕುತ್ತರವನ್ನ ಬದುಕಿ ಬಂದಿದ್ದ ಕೊಲೆಗಾದ ಮಲ್ಲಿಕಾರ್ಜುನ್ ಮಡದಿ ಹೇಳ್ತಾ ಇದ್ಲು. ಎಲ್ಲದಕ್ಕೂ ಕಾರಣ ಈ 21 ಗುಂಟೆ ಜಮೀನು. ಪ್ರಿಯ ವೀಕ್ಷಕರೇ, ಗ್ರಾಮದಲ್ಲಿ ಮುದರೆಡ್ಡಿ ಅನ್ನೋ ಈ ಕುಟುಂಬಕ್ಕೂ ಪುಟಾಣಿ ಕುಟುಂಬಕ್ಕೂ ಈ 21 ಗುಂಟೆ ಜಮೀನಿಗಾಗಿ ಜಗಳವಿತ್ತು. ಆವತ್ತು ಮುದರೆಡ್ಡಿ ಸಹೋದರರು ತಮ್ಮ ಹೊಲಕ್ಕೆ ಹೋಗಿ ವಾಪಸ್ ಬರ್ತಿದ್ರು. ಈ ವೇಳೆ ಈ 21 ಗುಂಟೆ ಜಮೀನಿನಲ್ಲಿ ಪುಟಾಣಿ ಕುಟುಂಬದವರ ನಂದೀಶ್ ಪುಟಾಣಿ ಅನ್ನೋ ವ್ಯಕ್ತಿ ಹುಲ್ಲು ನಡುತ್ತಿದ್ದ. ಈ ವೇಳೆ ಅಲ್ಲಿಗೆ ಬಂದ ಈಶ್ವರ ಹಾಗೂ ಬಸವರಾಜ ಸಹೋದರರು ಸಣ್ಣಗೆ ಗಲಾಟೆ ಮಾಡಿದ್ದಾರೆ. ಈ ವೇಳೆ ಅದೆಲ್ಲಿತ್ತೋ ಸಿಟ್ಟು ನಂದೀಶ್ ಮತ್ತು ಆತನ ಕುಟುಂಬಸ್ಥರು ಏಕಾಏಕಿ ದಾಳಿ ಮಾಡಿದ್ದಾರೆ. ಕೋಲು, ರಾಡ್ ಹಾಗೂ ಕುಡುಗೋಲಿನಿಂದ ಈಶ್ವರ ಹಾಗೂ ಬಸಪ್ಪನ ಮೇಲೆ ಹಲ್ಲೆ ಮಾಡಿ ಕೊಂದೇ ಬಿಟ್ಟಿದ್ದಾರೆ. ಬಳಿಕ ಅಲ್ಲಿಗೆ ಮತ್ತೊಬ್ಬ ಸಹೋದರ ಹನುಮಂತ ಬಂದಿದ್ದಾನೆ. ಆತನನ್ನು ಕೊಂದಿದ್ದಾರೆ. ತಮ್ರದಾರ ಇರೋದ್ರಿಂದ ಅವರಷ್ಟು 5 ಜನ 6 ಜನ ಕೂಡ್ಯಾರ. ಇವರು ಮೊದಲಿಬ್ಬರು ಬಂದಾರ, ಆಮೇಲೆ ಒಬ್ಬ ಬಂದಾನ. ಏನೋ ಒಂದು ಆಗೈತಿ, ಯಾರೂ ಅದನ್ನು ಸಹನಿಕ ಮಾಡಲಾರ್ದಂಥ ಒಂದು ಘಟನೆ ನಡೆದು ಹೋಗಿತ್ತು. ಇದ್ರೊಳಗೆ ಹೆಣ್ಮಗಳು ಮಲ್ಲಪ್ಪ ಅಂತೇನದಾರ, ಆ ಮಲ್ಲಪ್ಪ ಮತ್ತು ಮಲ್ಲಪ್ಪನ ಪತ್ನಿ ತೋಟದಿಂದ ಅವ್ರ ಇಂಥ ಸುದ್ದಿ ಕೇಳಿಕೆಸಿಂದ ಆಘಾತಾಗಿ ಎಲ್ಲರೂ ಹೋಗ್ಬೇಡ್ರಿ ಅಂತ ಹಿಂಗೇನು ಕೂಗುವಂಥ ಸಮಯದಲ್ಲೂ ಯಾರು ಅದನ್ನು ಕೇಳುವಂಥ ಸ್ಥಿತಿ ಇಲ್ದಾಗ ಹೋಗ್ಯಾರ.
ಅಲ್ಲಿ ಸಹೋದರರಿಗೆ ಹೊಡೆಯುತ್ತಿದ್ದಾರೆ ಅನ್ನೋದು ಮಲ್ಲಿಕಾರ್ಜುನ್ಗೆ ಗೊತ್ತಾಗ್ತಿದ್ದಂತೆ ತೋಟದಲ್ಲಿದ್ದಾತ ಸೀದಾ ಅಲ್ಲಿಗೆ ಹೋಗಿದ್ದಾನೆ. ಪತ್ನಿ ಭಾರತಿ ಮತ್ತು ಮಕ್ಕಳು ಹಿಂಬಾಲಿಸಿದ್ದಾರೆ. ಈ ವೇಳೆಗಾಗಲೇ ಅಲ್ಲಿ 3 ಪ್ರಾಣ ಹೋಗಿತ್ತು. ಹೊಂಚು ಹಾಕಿ ನಿಂತಿದ್ದ ಪುಟಾಣಿ ಕುಟುಂಬಸ್ಥರು ಮಲ್ಲಿಕಾರ್ಜುನ ಹಾಗೂ ಭಾರತಿ ಸ್ಥಳಕ್ಕೆ ಬರ್ತಿದ್ದಂತೆ ಅವರ ಮೇಲೆಯೋ ಎರಗಿದ್ದಾರೆ. ಭಾರತಿ ತನ್ನ ಗಂಡನನ್ನಾದರೂ ಉಳಿಸಿ ಅಂತ ಪುಟಾಣಿ ಮನೆತನದವರಿಗೆ ಗೋಗೆರೆದಿದ್ದಾಳೆ. ಆದರೆ ಕಟುಕರ ಹೃದಯ ಕರಗಿಯೇ ಇಲ್ಲ. ಕಡಿಯಾಕತ್ತ ಬಿಟ್ರಿಪ್ಪ ಅವ್ರು ಒಬ್ಬೊಬ್ರಿಗೆ 4 ಮಂದಿ ಅದಾರು. ನಾವು ಇರುವಾರ 4 ಮಂದಿ 2 ಮಕ್ಳು. ನಾನು ಯಾರನ್ನಂತ ಹಿಡೀಲಿ ಯಾರನ್ನಂತ ಬಿಡ್ಲಿಯಪ್ಪ, ನನ್ನ ಬಡಿಯ ನಮ್ಮ ಮಕ್ಳಿಗೆ ಓಡನಿ. ಇವ್ರು ಒಬ್ಬೊಬ್ರಿಗೆ 4 ಮಂದಿ ಕೂಡಿ ಬಡ ಕಡಿಯಾಕತ್ತರು. ದೇವ್ರ ಮಕ್ಳಿಗೆ ಓಡನ್ಯೋ ನನ್ನ ದೇವ್ರ. ಮಕ್ಳು ಓಡಿ ಬರಲಿಲ್ಲ. ಯವ್ವ ನೀ ಬರ್ತಾನ ಅಂದ್ರು. ಅವ್ರ ಸಂಬಂಧ ನಾವು ಓಡಿ ಬನ್ನಿಯಪ್ಪ. ಅವ್ರು ನಿಮ್ಮನ್ನು ಬಿಡೋದಿಲ್ರೋ, ನಿಮ್ಮ ಮಕ್ಕಳನ್ನ ನಿಮ್ಮನ್ನ ಬಿಡೋದಿಲ್ರ ಅಂದರು. 10-12 ಜನ ಸೇರಿಕೊಂಡು ಅಟ್ಟಹಾಸ ಮಾಡತೊಡಗಿದ್ರು. ಭಾರತಿ ಅಲ್ಲಿಂದ ತಪ್ಪಿಸಿಕೊಂಡು ಕಬ್ಬಿನ ಗದ್ದೆಯಲ್ಲಿ ಮಕ್ಕಳೊಂದಿಗೆ ಅಡಗಿದ್ಲು. ಇತ್ತ ಸಹೋದರ ಮಲ್ಲಿಕಾರ್ಜುನನ್ನು ಕೂಡ ಪಾಪಿಗಳು ಕೊಂದೇ ಬಿಟ್ಟಿದ್ದಾರೆ. ಹೋಗಿ ಹೊಳ್ಳಿ ಬರುವತ್ನೇ ತರಿಬಿದ್ರು. ಯಾಕತ್ ಕೇಳಿದ್ದಕ್ಕೆ ಬಡಿಯಾಕತ್ರು, ಹೊಡ್ಯಾಕತ್ರು, ಕಡಿಯಾಕತ್ರು. ಎಲ್ಲ ರೆಡಿ ಇಟ್ಟ ಮಾಡ್ಯಾರಪ್ಪ ಅವರು. ಎಲ್ಲರೂ ರೆಡಿ ಇಟ್ಟ ಮಾಡ್ಯಾರಪ್ಪ ಅವರು. ರಾಡ್ ಇದ್ದು, ಚಳಿ ಇತ್ತು, ಕಟ್ಟಿಗಿದ್ದು, ಮಚ್ಚಿತ್ತು, ಹತಾರಿದ್ದು ಎಲ್ಲ ಇದ್ದು ಯಪ್ಪ. ಎಲ್ಲ ಇದ್ದು ಓಡಾಡ್ಕೊತ ಬಂದು ಎಳ್ಕೊಂಡವ್ರನ್ನ ಕಡಿಯಾಕತ್ತಿದ್ರು. ಇವ್ವ ಅದು ಮ್ಯಾಗ ದಿಬ್ಬಿಗತೆ ಇತ್ತು. ಅಲ್ಲಿ ಏರಾಕ್ ಬರಲಿಲ್ಲ, ನೀರು ಬೇರೆ ಇತ್ತು. ಅಲ್ಲೇ ಬಿದ್ದುಕೋತ ಓಡಿ ಬಂದು ಮಕ್ಕಳನ್ನ ಕರ್ಕೊಂಡು ಓಡಿ ಹೊಡ್ದನ. ಬಡದ್ರು ತೆಲಿಗೆ ಬಡದ್ರ. ಇಡೀ ಕುಟುಂಬದ ಗಂಡು ಮಕ್ಕಳೆಲ್ಲ ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಬಲಿಯಾಗಿ ಹೋಗಿದ್ರು. ಮನೆಯಲ್ಲಿರೋ ಹೆಣ್ಣು ಮಕ್ಕಳು ಮತ್ತು ಪುಟ್ಟ ಮಕ್ಕಳಿಗೆ ಈಗ ಗತಿಯಾರು ಅನ್ನೋ ಪ್ರಶ್ನೆ ಬೃಹದಾಕಾರವಾಗಿ ಮೂಡಿತ್ತು. ಪೊಲೀಸರಿಗೆ ಪುಟಾಣಿ ಕುಟುಂಬದ ನಂದೀಶ್ ಪುಟಾಣಿ, ನಾಗಪ್ಪ ಪುಟಾಣಿ, ಪರಪ್ಪ ಪುಟಾಣಿ, ಶಿವಾನಂದ ಪುಟಾಣಿ, ಈರಪ್ಪ ಪುಟಾಣಿ ಜೊತೆಗೆ ಸುನಂದ, ರುಕ್ಮವ್ವ, ಅಂಬವ್ವ ಸೇರಿದಂತೆ ಇನ್ನಿತರ ಕೆಲವರು ಸೇರಿಕೊಂಡು ಈ ಕೃತ್ಯವೆಸಗಿದ್ದು ಗೊತ್ತಾಗಿತ್ತು. ಸದ್ಯ ಪೊಲೀಸರು ಈ 4 ಸಹೋದರರ ಕೊಲೆಗೆ ಸಂಬಂಧಿಸಿದಂತೆ 12 ಜನರ ಹೆಸರು ಪತ್ತೆ ಮಾಡಿದ್ದು 9 ಜನರನ್ನ ಬಂಧಿಸಿದ್ದಾರೆ. ಒಂದು 9 ಜನ ಅಷ್ಟು ಪುಟಾಣಿ ಕುಟುಂಬದ ಸದಸ್ಯರು ಹಾಗೂ ಈ 4 ಜನ ಮುದ್ರೆಡ್ಡಿ ಕುಟುಂಬದ ಸದಸ್ಯರ ಮಧ್ಯೆ ಜಗಳ ಆಗಿ ಹೊಡೆದಾಟ ಆಗಿ ಕೊಲೆ ಆಗ್ತಾರೆ. ಈ 4 ಜನ ಮುದ್ರೆಡ್ಡಿ ಅವರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು ಜನ 8 ಜನ ಪುಟಾಣಿ ಕುಟುಂಬದವರು ಏನಿದ್ದಾರೆ ಅವರು ಆಸ್ಪತ್ರೆಯಲ್ಲೂ ದಾಖಲಾಗಿದ್ದಾರೆ. ಅವ್ರ ಮೇಲೂ ನಿಗಾ ಇಟ್ಟಿದ್ದೀವಿ. ಡಿಸ್ಚಾರ್ಜ್ ಆಗ್ತಿದ್ದಂಗೆ ಕಾನೂನು ರೀತಿಯ ಕ್ರಮ ಕೈಗೊಳ್ತೀವಿ. ಅವ್ರ ಮೇಲೂ ಹೊರಗಡೆ ಆಸ್ಪತ್ರೆ ಹೊರಗಡೆ ಯಾರಿದ್ದಾರೆ ಅವ್ರನ್ನ ಆಲ್ರೆಡಿ ವಿಚಾರಣೆ ಒಳಪಡಿಸಿ ನ್ಯಾಯಾಲಯಕ್ಕೆ ಹಾಜರು ಮಾಡುವ ಒಂದು ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಪುಟಾಣಿ ಮನೆತನದಲ್ಲಿ ಮಹಾದೇವ ಅನ್ನೋ ವ್ಯಕ್ತಿ ಇದ್ದ. ಅವನಿಗೆ 2 ಮಡದಿಯರು. ಮೊದಲ ಪತ್ನಿ ಮಹಾದೇವಿ, 2ನೇ ಪತ್ನಿ ಅಂಬವ್ವ. ತಂದೆ ತೀರಿಕೊಳ್ಳುತ್ತಿದ್ದಂತೆ ಮೊದಲ ಪತ್ನಿ ಮಹಾದೇವಿ ಮಗ ದಾನಪ್ಪ ತಮಗಿದ್ದ 3 ಎಕರೆ 21 ಗುಂಟೆ ಭೂಮಿಯನ್ನ ಮುದರೆಡ್ಡಿ ಸಹೋದರರಿಗೆ ಮಾರಾಟ ಮಾಡಿದ್ದ. ಆಗ 2ನೇ ಪತ್ನಿ ಅಂಬವ್ವಳ ಮಗ ನಂದೀಶನಿಗೆ ಕೋಪ ನೆತ್ತಿಗೇರಿತ್ತು. ನನಗೂ ಪಾಲು ಬೇಕು ಅಂತ ತಗಾದೆ ತೆಗೆದಿದ್ದ. ಗ್ರಾಮಸ್ಥರು 2 ವರ್ಷದ ಹಿಂದೆ ಪಂಚಾಯಿತಿ ಮಾಡಿಸಿ 21 ಗುಂಟೆ ಜಾಗವನ್ನ ನಂದೀಶನ ತಾಯಿ ಅಂಬವ್ವನಿಗೆ ಕೊಡಿ ಅಂತ ಮುದರೆಡ್ಡಿ ಸಹೋದರರಿಗೆ ಹೇಳಿದ್ರು. ಆದರೆ ಸಹೋದರರು ಕೊಟ್ಟಿರಲಿಲ್ಲ. ವಿಚಾರ ಕೋರ್ಟ್ ಮೆಟ್ಟಿಲೇರಿತ್ತು. ಮುದರೆಡ್ಡಿ ಕುಟುಂಬದವರು ಹಾಗೂ ಪುಟಾಣಿ ಕುಟುಂಬದವರ ಮಧ್ಯ ಒಂದು 3 ಎಕರೆ 20 ಗುಂಟೆ ಒಂದು ಹೊಲದ ಸಲುವಾಗಿ ಜಗಳ ಇರ್ತದೆ. ಆ ಹೊಲದ ಭೂಮಿ ಏನಿರ್ತದೆ ನಮಗೆ ನಮ್ಮ ತಂದೆಯಿಂದ ಬರಬೇಕಾಗಿತ್ತು. ಆದರೆ ಅದನ್ನ ತಪ್ಪಾಗಿ ಮಾರಿರ್ತಾರೆ ನಮ್ಮ ಹಿರಿಯ ಸಹೋದರರು, ತಂದೆಯ ಮೊದಲನೇ ಹೆಂಡತಿ ಮಕ್ಕಳು ಅಂತ. ಆ ಒಂದು ಇದಕ್ಕೆ ಸಿವಿಲ್ ಸೂಟ್ ಫೈಲ್ ಆಗಿರ್ತದೆ. ಆ ಹೊಲನ ಕೊಂಡುಕೊಂಡವರು ಈ ಮುದುರೆಡ್ಡಿ ಕುಟುಂಬದವರು ಇರ್ತಾರೆ. ಹೀಗಿದ್ದು ನಿರಂತರವಾಗಿ ಒಂದು 8 ವರ್ಷ ಕೋರ್ಟ್ನಲ್ಲೇ ವಿಚಾರಣೆಯಾಗಿ ನಡ್ಕೊಂಡು ಬರ್ತಾ ಇರ್ತದೆ. ಮೊನ್ನೆ ಅಲ್ಲಿಂದ ಬರೋ ವೇಳೆ ಈ ಜಾಗದಲ್ಲಿ ಅಂಬವ್ವನ ಮಗ ಹುಲ್ಲು ನೆಡುತ್ತಿದ್ದ. ಇದನ್ನ ಪ್ರಶ್ನಿಸಿದಾಗ 4 ಸಹೋದರರ ಕೊಲೆಯೇ ನಡೆದು ಹೋಗಿದೆ. 4 ಸಹೋದರರ ಪತ್ನಿಯರು ಮತ್ತು 12 ಮಕ್ಕಳು ಅನಾಥರಾಗಿದ್ದಾರೆ. ಮನೆಯ ಹಿರಿಯ ಜೀವ ತಾಯಿ ಸಿದ್ದಲಿಂಗಮ್ಮ ಗೋಳಾಡ್ತಿದ್ದಾರೆ.
ಅವ್ರೂ ಅನ್ಸೋದು ಮಲ್ತಾಯಿ ಅದಾಳಿಲ್ಲಿ ಫಸ್ಟ್ನೇದು ಅವ್ನು ಹೆಂಡ್ತಿ ಹಡ್ದು ಸತ್ತಾಳಕಿ ಆಕೆ ಸಾಯನ 2 ಗಂಡು ಮಕ್ಳಿಗೆ ಆಸರ ಅಕ್ಕಳತ್ತ ಈಕಿನ ಮಾಡ್ಕೊಂಡಾರು. ಈಕಿನ ಮಾಡ್ಕೊಂಡು ಈಕಿ ಒಂದು ಗಂಡು ಒಂದು ಹೆಣ್ಣು ಹಡ್ದಿದ್ಲು. ಆ ಗಂಡು ಹುಡುಗನ್ನ ಅವರ ಕರೆಂಟ್ ಹಿಡಿದುಕೊಂಡ್ರು. ಇವು ನನ್ನ ಕೊಲ್ತಾರೇನು ಅಂಥೇಳಿ ನಮಗೆ ಹೊಲ ಕೊಟ್ಟು ಹೋದ್ರು. ಯಪ್ಪ ನಮ್ಗೆ ಹಿಂದಾಗಡೆ ಗೊತ್ತಾತು ಇದು ಹಿಂಗಾಗಿತ್ತಂದ್ರೆ ಗೊತ್ತಿತ್ತಂದ್ರೆ ನಾವು ಹೊಲ ತೊಗೋತಿದ್ದಿದ್ದಿಲ್ಲ. ಇವ್ವ 3.5 ಎಕರೆ ರೀ ತೊಗೊಂಡಿದ್ದು ರೊಕ್ಕ 3.5 ಎಕರೆ ರೊಕ್ಕ ಕೊಟ್ಟಿವಿ. ಅರ್ಧ ಎಕರೆ ಹಾಕಿ ಇರುವಾಲಕತ್ರ ತಿನ್ನುವಾಲಕತ್ತು ಬಿಟ್ಟಿವೋ ಯಪ್ಪ ನಾವು ಬಿಟ್ಟು ಕೊಟ್ಟೇವಿ. ನಮ್ಮಂತೆ ಆಗಿ ಬಂದ್ರೂ ನಮಗೆ ಈ ನಮೂನಿ ಮಾಡಿಟ್ರು ಯಪ್ಪ. 4 ಮಂದಿನ ಒಮ್ಮೆ ಹೋದ್ರು. ಎಂಥ ಜನ ನೋಡಿ, ವಿಚಾರ ಕೋರ್ಟ್ನಲ್ಲಿದೆ, ಇನ್ನೇನೋ ಕೆಲ ದಿನಗಳಲ್ಲೇ ಬಗೆಹರಿಯುತ್ತೆ. ಹೀಗಿರುವಾಗಲೇ 4 ಸಹೋದರರನ್ನ ಕೊಂದು ಬಿಟ್ರಲ್ಲ ಪಾಪಿಗಳು. ಈಗ ಜಾಗ ಯಾರಿಗೆ ಬೇಕು ಹೇಳಿ? ಇಡೀ ಊರಲ್ಲಿ ತುಂಬಿಕೊಂಡಿದ್ದು ಬರೀ ನೋವು.